6/5/2023 ಒಂದು ಹೈದರ್ ನದಾಫ್ ಅನ್ನೋ ವ್ಯಕ್ತಿಯನ್ನು ಕೊಲೆಯಾಗಿತ್ತು. ಆ ಕೊಲೆ ನಡೆದ ಸಮಯದಲ್ಲಿ ನಾನು ಕ್ರೊನಾಲಜಿಕಲ್ ತಮ್ಗೆ ಒಂದು ಮಾಧ್ಯಮದ ಮುಖಾಂತರ ಪಾಯಿಂಟ್ಸ್ ಹೇಳ್ತಾ ಇದ್ದೀನಿ, ಅದನ್ನು ನೀವು ಎಲ್ಲ ಗಂಭೀರವಾಗಿ ಅರ್ಥಿಸ್ಕೊಡ್ರಿ. ದಿನಾಂಕ 6/5/2023 ಒಂದು ಕೊಲೆ ಆಗ್ತದೆ, ಒಬ್ಬ ವ್ಯಕ್ತಿಯನ್ನು ಶೂಟೌಟ್ ಆಗ್ತೈತಿ. ಆ ಟೈಮ್ ಸಾರ್ವತ್ರಿಕ ಅಸೆಂಬ್ಲಿ ಚುನಾವಣೆ ನಡೆದಿರ್ತದೆ. ಅದೇ ಚುನಾವಣೆ ಅದೇ ಕೊಲೆ ಆಗೋಕ್ಕಿಂತ 5-6 ದಿವಸ ಮುಂಚೆ ಇದೇ ನಗರ ಶಾಸಕ ಯತ್ನಾಳ್ ಬಸನಗೌಡ ಪಾಟೀಲ್ ಮಾಧ್ಯಮದ ಮುಖಾಂತರ ಒಂದು ಹೇಳಿಕೆ ಕೊಡ್ತಾರೆ. ಅದು ನಮ್ಮಲ್ಲೇ ರೆಕಾರ್ಡೆಡ್ ಇದೆ, ಅದು ನಾವು ಪ್ರಿಸರ್ವ್ ಮಾಡಿಟ್ಟಿವಿ. ಅವ್ರು ಹೇಳ್ತಾರೆ ಇನ್ನೂ 4-5 ದಿವಸದಲ್ಲಿ ಒಂದು ಘಟನಾ ಆಗ್ತೈತಿ, ಇಡೀ ಬಿಜಾಪುರ ಇಲೆಕ್ಷನ್ ಚೇಂಜ್ ಆಗ್ತೈತಿ, ಕಾದು ನೋಡ್ರಿ ಅಂತೇಳಿ ಅಲಾರ್ಮ್ ಕೊಟ್ಟಿದ್ರು. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಸತ್ತ ವ್ಯಕ್ತಿ ಹೈದರ್ ಅಲಿ ನದಾಫ್, ಫಿರ್ಯಾದಿ ಕೊಟ್ಟವಳು ಅವನ ಹೆಂಡತಿ ನಿಶಾತ್ ಹೈದರ್ ಅಲಿ ನದಾಫ್. ಆ ಟೈಮ್ನಾಗ ನಾನು ಮನೆಯಲ್ಲಿ ಇದ್ದಾಗ ಹಾಶಿಂಪೀರ್ ದರ್ಗಾದ ಒಬ್ಬರು ಗುರುಗಳು, ಅವ್ರ ಸಹೋದರು, ಈ 3 ಮಂದಿ ನಾವು ನಮ್ಮ ಕಾರ್ಯಕ್ಷೇತ್ರದೊಳಗೆ ನಮ್ಮ ಇದ್ರೊಳಗಿದೆ ಇಲೆಕ್ಷನ್ ಚುನಾವಣೆಯಿಂದ ನಮ್ಮನ್ನು ದೂರಿಡಲು ಒಂದು ಸಂಚ ಈಗಾಗಲೇ ರೂಪಿಸಿದ್ದು. ಆರೋಪಿ ಇದೇ ನನ್ನ ಪ್ರಕರಣದಲ್ಲಿ ಆರೋಪಿ ನಂಬರ್ 1ನೇದೊಂದು CDR ಟವರ್ ಲೊಕೇಶನ್ ಮತ್ತು ಟವರ್ ಡಂಪ್ ಪೊಲೀಸ್ ಇಲಾಖೆಯವರು ಆಗ ಮಾಡಲಿಲ್ಲ. ಈಗಿನ ನಾನು ಪೊಲೀಸ್ ಅಧೀಕ್ಷಕರಿಗೆ ನನ್ನ PC 1/24 ನಾನು ಹ್ಯೂಮನ್ ರೈಟ್ಸ್ ಕೋರ್ಟ್ನಲ್ಲಿ ಏನು ಪ್ರಕರಣ ದಾಖಲು ಮಾಡಿದ್ದೀನಿ, ಅದರಲ್ಲಿ ನಾನು ಈಗಿದ್ದ SP ಲಕ್ಷ್ಮಣ್ ನಿಂಬರ್ಗಿ ಅವರಿಗೆ ನಾನು ಕೊಟ್ಟಿದ್ದೀನಿ ಮಾಹಿತಿ. ಅದರಲ್ಲಿ ಆ ಮರ್ಡರ್ ಕೇಸಿನ ಆರೋಪಿ ನಂಬರ್ 1 ಟವರ್ ಲೊಕೇಶನ್ ಟವರ್ ಡಂಪ್ CDR ತೆಗೆದ್ರೆ ಅವಂದು ಯತ್ನಾಳ್ ಬಸನಗೌಡ್ರದ್ದು ಟವರ್ ಒಂದೇ ಅದ ಅಂತ ನಮ್ಮ ಗಮನಕ್ಕಿದೆ. ಐ ಹ್ಯಾವ್ ರೆಕಾರ್ಡ್ಸ್. ಆ ಆಯಾಮದಲ್ಲಿ ಯಾವುದೂ ತನಿಖೆ ಆಗಿಲ್ಲ. ಮತ್ತು ಹಾಗಾಗಿ ಕಿರಣ್ ಪಾಟೀಲ್ ಡೈರೆಕ್ಟ್ ಕನೆಕ್ಷನ್ ವಿತ್ ಯತ್ನಾಳ್ ಬಸನಗೌಡ ಪಾಟೀಲ್ ಮತ್ತು ಇಲೆಕ್ಷನ್ದ ಎಲ್ಲ ಉಸ್ತುವಾರಿ ನೋಡ್ಕೊಂಡಿದ್ದೆ ಕಿರಣ್ ಪಾಟೀಲ್ ಅಸೆಂಬ್ಲಿ ಇಲೆಕ್ಷನ್ದಾಗ. ಹಾಗಾಗಿ ಇದು ಒಂದು ಚೈನ್. ಮತ್ತು ಇದೇ ಕೊಲೆ ಪ್ರಕರಣದೊಳಗೆ ನಿಶಾತ್ ಹೈದರ್ ಅಲಿ ನದಾಫ್, ಕಿರಣ್ ಪಾಟೀಲ್ ಸಿಟಿ MLA ಮತ್ತು ಒಬ್ಬ ಪ್ರತಿಷ್ಠಿತ ದರ್ಗಾದ ಗುರುಗಳದು ಸಹೋದರ ಸಂಚು ರೂಪಿಸಿ ಒಂದು ಕೊಲೆ ಮಾಡಿಸಿ ಆರೋಪ ನಮ್ಮ ಮೇಲೆ ಹೇರಿ ಚುನಾವಣೆ ಯಶಸ್ವಿ ಆಗಿದೆ ಅಂತ ಒಂದು ಮೇಲ್ನೋಟಕ್ಕೆ ನಮಗೊಂದು ಸ್ಕೆಚ್ ಸಿಕ್ಕಿದೆ. ಹಾಗಾಗಿ ನಾವು ಪ್ರೈವೇಟ್ ಕಂಪ್ಲೇಂಟ್ ಹ್ಯೂಮನ್ ರೈಟ್ಸ್ ಫೈಲ್ ಮಾಡಿದಾಗ ಆ ಆಯಾಮ್ನಲ್ಲಿ ಆ ಪಾಯಿಂಟ್ ಮೇಲೆ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ತನಿಖಾಧಿಕಾರಿಗೆ ಸಾಕಷ್ಟು ಒತ್ತಾಯ ಹೇರ್ತಾ ಇದ್ದೀವಿ. ತನಿಖಾಧಿಕಾರಿ ಆ ಪಾಯಿಂಟ್ ಮೇಲೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇಲ್ಲ. ಮತ್ತು ನನ್ನ ಕಂಪ್ಲೇಂಟ್ ಕೇಸ್ ಸುಪ್ರೀಂ ಕೋರ್ಟ್ದಿಂದ ಡೈರೆಕ್ಷನ್ ಆದರೂ ಪೊಲೀಸ್ ಇನ್ವೆಸ್ಟಿಗೇಷನ್ ಪ್ರೊಸೀಜರಲ್ ಆಸ್ಪೆಕ್ಟ್ನಲ್ಲೇ ತನಿಖಾ ಮಾಡ್ತಾ ಇಲ್ಲ. ಅಡಿಷ್ನಲ್ SP ಅವರು ತನಿಖಾಧಿಕಾರಿ ಇರೋದರಿಂದ ಪೊಲೀಸ್ ವಿರುದ್ಧ ಪೊಲೀಸರು ತನಿಖಾ ಸರಿಯಾಗಿ ಮಾಡ್ತಾ ಇಲ್ಲ ಅಂಥೇಳಿ ನಾನು ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಮಾನ್ಯ ಗೃಹ ಸಚಿವರು ಮತ್ತು ಮುಖ್ಯಮಂತ್ರಿಯವರಿಗೆ ಈ ಮಾಧ್ಯಮದ ಮುಖಾಂತರ ವಿನಂತಿಸಿಕೊಳ್ತಾ ಇದ್ದೀನಿ. ಪೊಲೀಸರು ವಿರುದ್ಧ ಚಾರ್ಜ್ ಶೀಟ್ ಹಾಕಲಿಕ್ಕೆ ಸಾಧ್ಯನೇ ಇಲ್ಲ. ಅವರು ಸಮ್ಮರಿ ರಿಪೋರ್ಟ್ ಹಾಕು ತಜ್ವೀಜ್ನಲ್ಲಿ ಇದ್ದಾರೆ ಅಂತ ನನಗೆ ಬಲ್ಲ ಮೂಲಗಳಿಂದ ಮಾಹಿತಿ ಇರೋದರಿಂದ ಮತ್ತು ಸಾಕ್ಷಿ ಪೊಲೀಸರಿಗೆ ಅಧಿಕಾರಿ ಪೊಲೀಸರು ಹೆದರಿಸ್ತಾ ಇದ್ದಾರೆ, ಥ್ರೆಟ್ನಿಂಗ್ ಕೊಡ್ತಾ ಇದ್ದಾರೆ. ಒಂದು ವೇಳೆ ಅಧಿಕಾರಿ ವಿರುದ್ಧ ನೀ ಏನಾದರೂ ಸಾಕ್ಷಿ ಹೇಳಿದ್ರೆ ಮಗನೇ ಸಸ್ಪೆಂಡ್ ಮಾಡ್ತೀವಿ, ಡಿಸ್ಮಿಸ್ ಮಾಡ್ತೀವಿ ಅಂತೇಳಿ ಹೆದರಿಸ್ತಾ ಇದ್ದಾರೆ ಅಂತ ನನ್ನ ಗಮನಕ್ಕೆ ಬಂದಿದೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಯವರು ಇದು ಅತಿ ಸಂವೇದನಶೀಲ ಕೇಸ್ ಅಂತ ಪರಿಗಣಿಸಿ, ಯಾಕಂದರೆ ಇದರಲ್ಲಿ ಈ ಕೊಲೆಯಲ್ಲಿ ನನ್ನನ್ನು ಸುಮ್ಮನೆ ಆರೋಪಿ ಮಾಡಿ ಅರೆಸ್ಟ್ ಮಾಡಿ 6 ದಿವಸ ಇಲ್ಲಿಗಲ್ ಡಿಟೈನ್ ಮಾಡಿದ್ದನ್ನು ನನ್ನ ಮಾನವ ಹಕ್ಕುಗಳನ್ನು ಉಲ್ಲಂಘನೆ ಆಗಿದೆ ಅಂತೇಳಿ ನಾನು ಸುಪ್ರೀಂ ಕೋರ್ಟ್ ಮಟ್ಟ ನ್ಯಾಯ ಕೇಳಲಿಕ್ಕೆ ಹೋರಾಡ್ತಾ ಇದ್ದೀನಿ. ಇಂಥ ಸಂದರ್ಭದಲ್ಲಿ ಒಬ್ಬ ನಗರ ಶಾಸಕ ಕೊಲೆ ಮಾಡಿಸಿದ್ದಾನೆ ಅಂತೇಳಿ ನೇರ ಆರೋಪ ಮಾಡ್ತಾ ಇದ್ದೀನಿ. ತನ್ನ ಚುನಾವಣೆ ಲಾಭಕ್ಕಾಗಿ ಒಬ್ಬ ವ್ಯಕ್ತಿಯನ್ನು, ಅಮಾಯಕ ವ್ಯಕ್ತಿಯನ್ನು ಕೊಲೆ ಮಾಡಿಸಿ ಅವನದೇ ಹೆಂಡತಿ ಕಡೆಯಿಂದ ಇನ್ನೊಬ್ಬರ ಮೇಲೆ ಸುಳ್ಳು ಆರೋಪ ಮಾಡಿ ಚಾರ್ಜ್ ಶೀಟ್ ಮಾಡಿ ಕೇಸ್ ಮುಚ್ಚಿ ಹಾಕು ತಜ್ವೀಜ್ನಲ್ಲಿ ಇದ್ದಾರೆ. ಹಾಗಾಗಿ ಈ ಕೇಸನ್ನು CBIಗೆ ವರ್ಗಾವಣೆ ಮಾಡಿ ಸತ್ಯಾಸತ್ಯತೆಯನ್ನು ಹೊರಗೆ ತಂದು ಬಯಲಿಗಿಳಬೇಕು. ನಿಜವಾದ ಆರೋಪಿಗಳನ್ನು ಶಿಕ್ಷೆ ಮಾಡಿಸ್ಬೇಕು, ಇನ್ನೋಸೆಂಟ್ ಆರೋಪಿಗಳನ್ನು ದೋಷಮುಕ್ತಗೊಳಿಸ್ಬೇಕಂತೇಳಿ ನನ್ನ ಮಾಧ್ಯಮದ ಗೋಷ್ಠಿಯನ್ನು ಮುಕ್ತಾಯಗೊಳಿಸ್ತೀನಿ. ನಮಸ್ಕಾರ. ಇಲ್ಲ, ಕೋರ್ಟ್ ಒಳಗೆ ಒನ್ ಮಿನಿಟ್ ನಾನು ಹೇಳ್ತೀನಿ ಕೇಳ್ರಿ. ಕೋರ್ಟ್ ಒಳಗೆ ಇದ್ದ ವಿಷಯನ್ನು ಮಾಧ್ಯಮದ ಮುಂದೆ ನಾನು ಚರ್ಚೆ ಮಾಡಿಲ್ಲ. ಇನ್ವೆಸ್ಟಿಗೇಟಿಂಗ್ ಪಾಯಿಂಟ್ ಆಲ್ರೆಡಿ ಚಾರ್ಜ್ ಶೀಟ್ ಈಸ್ ಫೈಲ್ಡ್, ಮ್ಯಾಟರ್ ಈಸ್ ಇನ್ವೆಸ್ಟಿಗೇಟಿಂಗ್ ಮೆಥಡ್ ಈಸ್ ಕನ್ಕ್ಲೂಡೆಡ್. ನಾನು ಏನು ಹೇಳ್ತಾ ಇದ್ದೀನಿ, ನನ್ನ ಕೇಸ್ ಅಂಡರ್ ಇನ್ವೆಸ್ಟಿಗೇಷನ್ ಇದೆ. ಯಾವುದು PC 1/24 ಪೆಂಡಿಂಗ್ ಬಿಫೋರ್ ದ ಸುಪ್ರೀಂ ಕೋರ್ಟ್.
ಅದು ಎದಕ್ಕಿದೆ, ಆರೋಪಿ ಪೊಲೀಸ್ ಆಫೀಸರ್ಸ್ ಯಾರು HD ಆನಂದ್ ಕುಮಾರ್ ಆರೋಪಿ, ವಿಜಯ್ ಮಹಾಂತೇಶ್ ಮಠಪತಿ ಮತ್ತು ಇನ್ನೂ 8 ಮಂದಿ ಕೂಡಿ ಕಾನೂನನ್ನು ಚಾಲೆಂಜ್ ಮಾಡಿದ್ದಾರೆ ಹೈಕೋರ್ಟ್ನಲ್ಲಿ. ಕಾನೂನೇ ತಪ್ಪಿದೆ ಅಂತೇಳಿ ಆ ಕೇಸ್ ಪೆಂಡಿಂಗ್ ಅದ. ಅದರದ ಮೆರಿಟ್ಸ್ನ ಡಿಸ್ಕಸ್ ಮಾಡಿಲ್ಲ. ನಾನೇನು ಮಾಡಕತ್ತೀನಿ, ಇನ್ವೆಸ್ಟಿಗೇಷನ್ ಡೈರೆಕ್ಷನ್ ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ನವರು. ಸುಪ್ರೀಂ ಕೋರ್ಟ್ ಹ್ಯಾಸ್ ಡೈರೆಕ್ಟೆಡ್ ದಿ ಪೊಲೀಸ್ ಆಫೀಸರ್ ಟು ಕಂಡಕ್ಟ್ ಇನ್ವೆಸ್ಟಿಗೇಷನ್. ಫೇರ್ ಇನ್ವೆಸ್ಟಿಗೇಷನ್ ಆಗ್ತಾ ಇಲ್ಲ, ಹಾಗಾಗಿ ತನಿಖಾ ಅಧಿಕಾರಿಯನ್ನು ಚೇಂಜ್ ಮಾಡಿರಿ ಅಂತೇಳಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ ನಾನು. ಯಾಕಂದರೆ ಐ ಕಾಂಟ್ ರೀಚ್ ಚೀಫ್ ಮಿನಿಸ್ಟರ್ ಡೈರೆಕ್ಟ್ಲಿ. ಮುಖ್ಯಮಂತ್ರಿಗೆ ನೇರವಾಗಿ ಭೇಟಿ ಆಗೋದು ನನಗೆ ಆಗೋದಿಲ್ಲ, ಯಾಕಂದರೆ ಹೈ ಸೆಕ್ಯೂರಿಟಿ ಝೋನ್ ಇರ್ತದೆ ಮತ್ತು ನಮ್ಮಂಥ ಸಾಮಾನ್ಯ ವ್ಯಕ್ತಿಗಳಿಗೆ ಅವ್ರು ಭೇಟಿ ಆಗಲಿಕ್ಕೆ ಕಷ್ಟ. ಅದೇ ನಾನು ಮಾಧ್ಯಮದಿಂದ ಫಾಸ್ಟ್ ನೆಟ್ವರ್ಕ್ ಯಾವುದೂ ಇಲ್ಲ ಈ ಜಗತ್ತಿನಲ್ಲೇ. ಲೈವ್ ನಡೆದಿದೆ, CM ಕ್ಯಾನ್ ಸಿ ಲೈವ್ ಸ್ಟೇಟ್ಮೆಂಟ್ ನಂದ. ಇಲ್ಲ, ಅದು ಸರ್ಕಾರಿ ಅಭಿಯೋಜಕ ಹುದ್ದೆ ಮೇಲೆ ಇಲ್ಲ, ಅದು ಪ್ರಶ್ನೆ. ಅದನ್ನೇ ಬೇರೆ, ಇದನ್ನೇ ಬೇರೆ ಅಲ್ಲ. ಈಗ ಬಸವನಗೌಡರ ಜೋಡಿ ಷಡ್ಯಂತ್ರ ರೂಪಿಸಿ ಮಾಡಿದ ದರ್ಗಾದ ಗುರುಗಳು ಯಾರು? ಅದೇ ಇಟ್ ಈಸ್ ಅ ಸಬ್ಜೆಕ್ಟ್ ಮ್ಯಾಟರ್ ಆಫ್ ಇನ್ವೆಸ್ಟಿಗೇಷನ್. ನಮಗೆ ಬಂದದ ಮಾಹಿತಿ ಪ್ರಕಾರ ಗುರುಗಳದ ಸಹೋದರ ಸಾರಿ, ಈಗ ನೋಡ್ರಿ, ನಾನು ಅದೇ ಇನ್ವೆಸ್ಟಿಗೇಷನ್ ಮಾಡಿ ತನಿಖಾಧಿಕಾರಿ ರಿವೀಲ್ ಮಾಡಬೇಕಲ್ಲ. ಈಗ ಒಬ್ಬ ವ್ಯಕ್ತಿ ಹಿಂಗೆ ಅಪರಾಧ ಆಗಿದೆ ಅಂತ ಫಿರ್ಯಾದಿ ಕೊಟ್ಟಿರ್ತಾರೆ, ಆ ಸಂದರ್ಭ ಬಂದಾಗ ಹೇಳ್ತೀವಿ. ಈಗ ತನಿಖಾಧಿಕಾರಿ ಕೊಡ್ತೀವಿ ಜವಾಬ್ದಾರಿ, ಮಾಡಿದ್ರೆ ಸರಿ, ಮಾಡಲಿಲ್ಲ ಅಂದ್ರೆ ನಮ್ಮಲ್ಲಿ ಎವಿಡೆನ್ಸ್ ಇದೆ, ಅದನ್ನು ಹಾಜರು ಮಾಡ್ತೀವಿ ಸೂಕ್ತ ನ್ಯಾಯಾಲಯಗಳಲ್ಲಿ. जुड़े रहिएगा आपके अपने चैनल बीजापुर समय के साथ।